ಚೋಮಿ ಒಬ್ಬ ಸುಂದರವಾದ ಪುಟಾಣಿ ಹುಡುಗಿ. ಒಂದು ಸರ್ತಿ ಅವಳು ಆಟ ಆಡ್ತಾ ಇರುವಾಗ ಒಂದು ಹಳೆಯದಾದ ಪೆಟ್ಟಿಗೆಯಲ್ಲಿ ಒಂದು ವಿಚಿತ್ರವಾದ ಮ್ಯಾಪನ್ನು ನೋಡ್ತಾಳೆ. ಆ ಮ್ಯಾಪ್ನಲ್ಲಿ ಅವಳ ಕುಟುಂಬಕ್ಕೆ ಸಂಬಂಧಪಟ್ಟ ಸಂಪತ್ತು ಕಾಡಲ್ಲಿ ಇದೆ ಅಂತ ಬರೆದಿತ್ತು. ಹಾಗೂ ಅದನ್ನು ಹೇಗೆ ತೆಗೆದುಕೊಂಡು ಬರಬೇಕು ಅನ್ನೋದನ್ನು ಕೂಡ ಅಲ್ಲಿ ವಿವರಿಸಿತ್ತು. ಕುತೂಹಲದಿಂದ ಚೋಮಿ ಟ್ರೆಷರ್ ಹುಡುಕೊಂಡು ಕಾಡಿಗೆ ಒಬ್ಬಳೇ ಹೋಗ್ತಾಳೆ. ಆ ಕಾಡಿನಲ್ಲಿ ಅವಳಿಗೆ ಮೊಲ, ಜಿಂಕೆ, ಅಳಿಲು ಮುಂತಾದ ಪ್ರಾಣಿಗಳು ಸಿಕ್ಕತ್ವೆ. ಚೋಮಿ ಅದರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ತಾಳೆ. ಮುಂದೆ ಸಾಗದಂತೆ ಅಲ್ಲೊಂದು ವಿಚಿತ್ರವಾದ ಮಾತಾಡೋ ಮರ ಕೂಡ ಚೋಮಿಗೆ ಸಿಕ್ಕತ್ತೆ. ಹಾಗೂ ಸಂಪತ್ತು ಇರೋ ನಿಗೂಢವಾದ ಗುಹೆ ಎಲ್ಲಿದೆ ಅಂತ ಆ ಮರ ಹೇಳುತ್ತೆ. ಚೋಮಿ ನದಿ ದಾಟಿ ಮುಂದೆ ಸಾಗ್ತಾಳೆ. ಕತ್ತಲೆ ಆಗುತ್ತೆ. ಚೋಮಿಗೆ ಆ ಗುಹೆ ಸಿಕ್ಕೇ ಬಿಡ್ತು. ನೋಡಿದರೆ ಆ ಗುಹೆ ಒಳಗಡೆ ಹಳೆ ಕಾಲದ ಮುತ್ತು, ರತ್ನ, ವಜ್ರ, ಬಂಗಾರ ಎಲ್ಲ ಒಂದು ಸುಂದರವಾದ ಪೆಟ್ಟಿಗೆಯಲ್ಲಿ ಕಾಣಿಸುತ್ತೆ. ಖುಷಿಯಾಗಿ ಅದನ್ನೆಲ್ಲ ತಗೊಂಡು ಚೋಮಿ ಜಿಂಕೆಯ ಸಹಾಯದಿಂದ ತಮ್ಮ ಮನೆಗೆ ವಾಪಸ್ ಬರ್ತಾಳೆ. ಅಮ್ಮನಿಗೆ ಕೊಡ್ತಾಳೆ. ಅಮ್ಮನಿಗೆ ಚೋಮಿಯ ಈ ಸಾಹಸ ಕಂಡು ತುಂಬ ಖುಷಿಯಾಯಿತು. ಹಾಗೂ ಅಮ್ಮ ಚೋಮಿನ ಮುದ್ದಿಸ್ತಾರೆ. ಮಕ್ಕಳೇ, ಹೇಗಿತ್ತು ಈ ಕತೆ? ನಿಮಗೆ ಇಷ್ಟ ಆಗಿದ್ದರೆ ಇದೇ ಥರದ ಕತೆಗಳನ್ನು ತಿಳಿದುಕೊಳ್ಳೋಕ್ಕೆ ಮತ್ತೆ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.